ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮದ ಏರಿರೋ ಆನೆಗೆ ಮುದ್ದೆ ಕೊಡೋರು ಕೂಡ ಒಳ್ಳೆರಾಗಿ ಕಾಣಕ್ಕಿಲ್ಲ. ನಾವೆಷ್ಟೇ ಕೆಟ್ಟವ್ರಾಗಿ ಕಂಡ್ರೂ ಪರವಾಗಿಲ್ಲ ಅವ್ವ, ಆದರೆ ಕಂಠಿ ಸಾಹೇಬ್ರಿಗೆ ತೊಂದರೆ ಆಗಬಾರ್ದು. ನಂಗೆ ಯಾಕೋ ಏನೋ ಇದರಿಂದ ತೊಂದರೆ ಆಯ್ತದೆ ಅಂತಲೇ ಅನ್ನಿಸ್ತಾ ಐತೆ. ಇಷ್ಟಕ್ಕೆಲ್ಲ ಕಾರಣ ರಾಧಾ ಅವರೇ ಅಂತ ಅನ್ಸುತ್ತವ್ವ. ಯೋನ್ ಹೇಳ್ತಿದ್ಯಾವಿ? ಅದೇ ಅಕ್ಕ, ಬಂಗಾರಮ್ಮ ಅವ್ರಿಗೆ ವಿಷಯ ಗೊತ್ತಾಗಕ್ಕೆ ಆ ರಾಧಾ ಅವರೇ ಕಾರಣ ಅಂತ ಅನ್ಸುತ್ತೆ. ಅವರೇ ಬಂಗಾರಮ್ಮ ಅವ್ರಿಗೆ ಏನಾದ್ರೂ ತೊಂದರೆ ಆಗ್ಲಿ ಅಂತ ವಿಷಯ ಹೇಳಿರ್ಬೇಕು. ಸ್ನೇಹ, ಆಧಾರ ಇಲ್ಲದೆ ಯಾರ ಮ್ಯಾಗಾರು ಆರೋಪ ಹೊರಿಸೋದು ತೆಪ್ಪಾಯ್ತದೆ ಕಣಬಿ. ಇಲ್ಲ ಅವ್ವ, ನನ್ಗೆ ಯಾಕೋ ಅವ್ರ ಮೇಲೆ ಅನುಮಾನ ಇದೆ. ನಿನಗೆ ಎಷ್ಟು ಹೇಳಿದ್ರೆ ಬುದ್ಧಿ ಬರೋದಿಲ್ಲ ಅಲ್ವಾ? ದೊಡ್ಡವ್ರ ಸಹವಾಸ ಬೇಡ ಬೇಡ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ಯಲ್ಲ. ಹಾಗಲ್ಲ ಅಪ್ಪ. ಮಾತಾಡಬೇಡ ನೀನು, ನಡಿ ಸುಮ್ಮನೆ. ಅಪ್ಪ ನಡಿ ಎಂದೆ. ಸಹನಾಕ, ಆ ಕಲ್ಲಿನ ಕಟ್ಟಾಕಿದ್ದೀನಿ ಅಂದ್ರಲ್ಲ, ಎಲ್ಲಿ ಕಟ್ಟಾಕಿದ್ದೀರಾ? ನಾನು ನೋಡ್ಬೇಕು. ಏ ಹುಸೆ, ಅವನೇನು ಮ್ಯೂಸಿಯಂನಾಗ ಮಡಗಿರೋ ಗೊಂಬೆನೆ ಎಲ್ಲರೂ ಬಂದು ನೋಡಕ್ಕೆ? ಹಾಗಲ್ಲ ಮಿಸ್ಟರ್ ಗೋಪಾಲ್, ಆ ಕಲ್ಲಿ ಬಂಗಾರತ್ತೆಗೆ ಮತ್ತೆ ಸ್ನೇಹಕ್ಕಂಗೆ ಎಷ್ಟು ಕಾಟ ಕೊಟ್ಟಿದ್ದಾನೆ. ನಾನು 2 ಬಾರಿಸಿ ಸೇಡ್ ತೀರ್ಸ್ಕೋಬೇಕು. ಆ ಕೆಲಸನ ನಾನೇ ಮಾಡಿವ್ನಿ ಬಿಡೋವಿ. ಸಹನಾ, ಇದೆಲ್ಲ ನಾನು ಕೇಳಿರೆ ಎಲ್ಗೋ ಹೋಗಿ ಮುಟ್ತಾ ಐತೆ ಅನಿಸ್ತಾ ಐತೆ. ಹೋಗಿ ಅವನ್ನ ಪೊಲೀಸ್ಗೆ ಒಪ್ಪಿಸ್ಬಿಡಿ. ನಮ್ಮ ಮಗಳ ಜೀವ ತೆಗೆದವ್ರನ್ನ ಪೊಲೀಸ್ಗೆ ಒಪ್ಪಿಸ್ಬೇಕಾ ಪುಟ್ಟಮ್ಮೆ? ಬೇಡ ಕಣಪ್ಪ, ನೀನು ಆ ಸಿರಿಯಂಗೆ ಒಂದು ಕತ್ತಿ ತಕೊಂಡು ಕತ್ ಕುಯ್ಯಕ್ ತಯಾರಾಗ್ಬಿಡು. ಹೇಳೋದು ಅರ್ಥ ಆಗಕ್ಕಿಲ್ವ ನಿನ್ಗೆ? ಹಂಗಲ್ಲ ಕಣ. ಹಂಗೂ ಇಲ್ಲ ಹೆಂಗೂ ಇಲ್ಲ. ಬೇಡ ಅಂದ್ರೆ ಬೇಡ. ಆ ಕಲಿ ಹೆಚ್ಚಿಗೆ ದಿವಸ ಆಚೆ ಇದ್ದಷ್ಟು ಸಿರಿ ಕೋಪ ಇನ್ನ ಹೆಚ್ಚಾಯ್ತದೆ. ಅವನೇನಾರ ಸಿರಿ ಕೈ ಸಿಕ್ಕಿಬಿಟ್ರೆ ದೊಡ್ಡ ಅನಾಹುತನೇ ಆಗ್ಬಿಡ್ತದೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಕ್ಕೆ ಕಾನೂನದೇ, ನಾವೇನ್ ಕಾನೂನಲ್ಲ. ನನ್ ಹೇಳ್ದಷ್ಟು ಕೇಳಿ. ಮೊದ್ಲ ಅವನ್ ಪೊಲೀಸ್ಗೆ ಒಪ್ಸಿ. ಅಲ್ಲ ಪುಟ್ಟಮ್ಮೆ, ನೀ ಸುಮ್ಕಿರಯ್ಯ. ಒಳ್ಳೆ ಆಯ್ತು ಕಣವ. ಚಾಮುಂಡವ್ವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡವ್ವ. ಅಲ್ಲವಾ, ಸಿಂಗಾರಮ್ಮ ಸಿಗೋ ತನಕ ಕಲಿನ ಹೆಂಗಾನ ಮಾಡಿ ನಮ್ಮ ತಾಮ ಇಟ್ಕೊಳಮ್ಮ ಅಂತ ತಾನೆ. ಆದ್ರೆ ಪುಟ್ಟಮ್ಮಿ ಬೇಡ ಅಂದ್ಬಿಟ್ಲಲ್ಲ. ಹೌದು ಅಪ್ಪಯ್ಯ, ಕಲಿನ ಪೊಲೀಸರಿಗೆ ಒಪ್ಸಕ್ಕೆ ನನಗೂ ಮನಸ್ಸೇ ಇರಲಿಲ್ಲ. ಅಲ್ಲವಾ, ಅವ ಮಗನ ಒಟ್ಟಿಗೆ ಕಟ್ಟಾಕಿ ನೀರಿಳಿಸ್ಬೇಕು ಅಂತ ತಾನೆ ನಾವು ಇಷ್ಟೆಲ್ಲ ಮಾಡಿದ್ದು. ಇಷ್ಟೆಲ್ಲ ಮಾಡಿದ್ಮೇಲೆ ಆ ಸ್ನೇಹ ಕೊನೆ ಸಮಯದಾಗ ಕೈ ಕೊಟ್ಬಿಟ್ಲ ನೋಡಿ. ಹೋಗ್ಲಿ ಬಿಡು ಅಪ್ಪಯ್ಯ, ಸ್ನೇಹಂಗೂ ಅವಂತ ವಿಷಯ ಮುಚ್ಚಿಡಕ್ಕೆ ಆಗ್ನಿಲ್ಲ ಅನ್ಸ್ತೈತೆ. ಒಂದ್ ರೀತಿನಾಗೆ ಅವ್ನು ಮಾಡಿದ ಸರಿನೇಯ. ಹೆಂಗವ ಸರಿ ಅನ್ಸ್ತೈತೆ ನಿನ್ಗೆ? ಪುಟ್ಟಮ್ಮಿಗೆ ವಿಷಯ ಗೊತ್ತಿಲ್ಲ ಅಂತಂದ್ರೆ ಕಲೀನ್ ಹೆಂಗಾನ ಮಾಡಿ ಒದ್ದಾದ್ರೂ ಸಿಂಗಾರಮ್ಮನ ಬಗ್ಗೆ ಬಾಯಿ ಬಿಡಿಸ್ಬೋದಾಗಿತ್ತ? ಈ ಸ್ನೇಹ ಹೋಗಿ ಎಲ್ಲ ಹೇಳ್ಬಿಟ್ಟಳು. ಪೊಲೀಸಿಗೆ ಒಪ್ಸಿದ್ರೆ ಅವರು ಎಲ್ಲ ಇಸೇನೋ ಬಾಯಿ ಬಿಡಿಸ್ತಾರೆ. ಈಗ ಅವ ಹೇಳ್ದಂಗೆ ಮಾಡುಮ್ಮ. ನಂಗೆ ಈಗಲೂ ಮನ್ಸಿಲ್ಲ. ಪುಟ್ಟಮ್ಮಿಗೋಸ್ಕರ ಈ ಕೆಲಸ ಮಾಡ್ಬೇಕಷ್ಟೆ. ಬಾ. ಏಯ್ ಕಲೆ, ಏಯ್ ಕಲೆ, ಕಲೆ, ಏಯ್ ಕಲೆ, ಏಯ್ ಏಯ್. ವಾ, ಮೂರ್ಛೆ ಹೋಗ್ಬಿಟ್ಟವನೇ ಅನಿಸ್ತೈತೆ. ಗಂಟ್ಲಿಗೆ ಅನ್ನ ನೀರು ಏನು ಬಿದ್ದಿಲ್ವಲ್ಲ, ಅದಕ್ಕೆ ಸುಸ್ತಾಗೋನೆ ಅನಿಸ್ತೈತೆ. ನೀರು ಕುಡ್ಸಿ ಅಪ್ಪಯ್ಯ.
ಕಣ್ಬಿಡ. ಮಗನೇ, ನಿನ್ನ ನಸೀಬ್ ಸಂದಾಕಿತ್ತು ಇವತ್ತು. ಅದಕ್ಕೆ ಅಳಿ ಅಂದ್ರೆ ಕತ್ತಿಗೆ ಬಲಿಯಾಗೋದ್ರಿಂದ ಬಚಾವಾಗ್ಬಿಟ್ಟಿದ್ಯಾ. ಅಪ್ಪಯ್ಯ, ಇವನ ಹತ್ರ ಯೋನ್ ಮಾತು ಕಟ್ಬಿಚ್ಚಿ ಮೊದಲು ಇವನ ಪೊಲೀಸ್ ತವ ಎಳ್ಕೊಂಡು ಹೋಗಮ್ಮ. ರೀ ಪ್ರಶಾಂತ್, ಇವನು ಇಲ್ಲೇ ಅವನಂತ ನಂಗೆ ಚೆನ್ನಾಗಿ ಗೊತ್ತು ರೀ. ಸಾಹೇಬ್ರೆ, ನೀವು ಇಲ್ಲಿ ನಾವು ಈ ಕಲಿನ ಹುಡ್ಕೊ ಬಂದ್ವಿ. ಇವನು ಇಲ್ಲವನೇ ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಸಾಹೇಬ್ರೆ? ಹೆಂಗ್ ಗೊತ್ತಾಯ್ತಂದ್ರೆ ನಮ್ಗೆ ಸರ್ಕಾರ ಸಂಬಳ ಕೊಡೋದು ಇದಕ್ಕೆ ರೀ. ನಿಮ್ಗೆ ಹೆಂಗ್ ಗೊತ್ತಾಯ್ತಂತ ನಾನು ನಿಮ್ಮನ್ನ ಕೇಳಬೇಕು. ಅದು ಸಾಹೇಬ್ರೆ, ನಾನು ನನ್ನ ಮಗಳು ಗೋರಳ್ಳಿ ಕಿತ್ಕೊಂಡೋಗಮ್ಮ ಅಂತ ಬಂದ್ವಿ. ಈಗೇನೋ ಶಬ್ದ ಗೊತ್ತಾಯ್ತು. ಒಳಗೆ ಬಂದು ನೋಡಿದ್ರೆ ಇವನು ಇಲ್ಲೇ ಅವನೇ. ಈಗ ಈಗ ಸ್ಟೇಷನ್ ಕರ್ಕೊಂಡ್ಬಂದು ಬಿಡ್ತಾ ಇದ್ವಿ, ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಆ ಕಷ್ಟ ನಿಮ್ಗೆ ಬೇಡ ರೀ. ರೀ ಪ್ರಶಾಂತ್, ಇವನು ಹೇಳ್ಕೊಂಡಾಡ್ರಿ. ನೀವು ಇಲ್ಲಿಗೆ ಬಂದು ನಮಗೆ ಸ್ಯಾನೆ ಉಪಕಾರ ಮಾಡಿದ್ರೆ ಸಾಹೇಬ್ರೆ, ಮೊದಲು ಇವನು ಇಲ್ಲಿಂದ ಹೇಳ್ಕೊಂಡೋಗಿ. ಇವನಿಗೆ ಇವ್ರವ್ವ ಎಲ್ಲವಳೆ ಅಂತ ಎಲ್ಲ ಸಂದ ಗೊತ್ತೈತೆ. ಸಾಹೇಬ್ರೆ, ಅಂಡ್ ಮೇಲೆ ಬಾಸ್ ಉಂಡೆ ಬರುವಂಗೆ 4 ಬಾರಿಸಿ ಸಿಂಗಾರಮ್ಮನ ಬಗ್ಗೆ ಎಲ್ಲ ಬಾಯ್ಬಿಡ್ತಾನೆ. ಏನು ಮಾಡ್ಬೇಕಂತ ನನ್ಗೆ ಗೊತ್ತಿದೆ. ರೀ ಪ್ರಶಾಂತ್, ಹೇಳ್ಕೊಂಡ್ರಿ ನನ್ನ. ಸದ್ಯ ಅಪ್ಪಯ್ಯ, ಅವ್ವ ಹೇಳ್ದಂಗೆ ಈ ಕೈನ ಪೊಲೀಸಿಗೆ ಒಪ್ಪಿಸ್ಬಿಟ್ವಲ್ಲ, ಆಟೆ ಸಾಕು. ಹೌದು ಕಣವ. ಒಂದು ವೇಳೆ ನಾವು ಇವನನ್ನು ಕರ್ಕೊಂಡೋಗೋವಾಗ ಇವನನ್ನು ನಮ್ಗೆ ಹೊಡೆದು ಓಡೋಗ್ಬಿಟ್ಟಿದ್ದಿದ್ರೆ? ಹೋಗ್ಲಿ ಬಿಡು ಅಪ್ಪಯ್ಯ, ಅವ್ವ ಹೇಳೋದನ್ನ ಮಾಡಿದ್ವಲ್ಲ. ನಡಿ ಮನೆಗೆ ಹೋಗಮ್ಮ. ನಡಿಯ. ನಮ್ದೊಂದು ಜವಾಬ್ದಾರಿ ಕಳೀತವ. ಹೆಂಗೋ ಆ ಪೊಲೀಸರು ಆ ಕಲಿಗೆ ಚೆನ್ನಾಗಿ ಶಿಕ್ಷೆ ಕೊಡ್ಸಿ ಆ ಸಿಂಗಾರಮ್ಮಂಗೂ ಬುದ್ಧಿ ಕಲಿಸ್ಬಿಟ್ರೆ ಹಟ್ಟೆ ಸಾಕು. ಪೊಲೀಸರು ಕರ್ಕೊಂಡು ಹೋಗೋರು ನೋಡ್ಕೊ. ಓ, ಇಟ್ಟೊತ್ತಿನಲ್ಲಿ ಎಲ್ಲೋಗಿ ಬರ್ತಾ ಇದ್ದೀರಾ? ಅಲ್ಲ, ನೀವಿಬ್ರು ಹೋಗಿದ್ದು ನಾನು ನೋಡಿದೆ, ಅದಕ್ಕೆ ಕೇಳ್ತೀವಿ. ನೀವಿಬ್ರು ಎಲ್ಲೋಗಿದ್ರೆ? ಏಯ್, ನಾನು ಕೂಸು ಎಲ್ಲೋ ಹೋಗ್ತಾ ಇದ್ದೇನಲ್ಲ ಇಟ್ಟತ್ತಾಗೆ. ಅದು ಅದೆಲ್ಲೋ ಕಡಪಕ್ಕಲ್ಲ ಐತೆ ಅಂದರು. ಮೆಸ್ಗಾಯ್ತದೆ, ನಾನು ನೋಡ್ಕೊಂಬರಮ್ಮ ಅಂತ ಹೋಗಿದ್ವಿ. ಹೌದಾ? ಗಾಡಿ ಮೆಸ್ಟ ಕೆಲಸ ನಮಗಿತ್ತಾ? ಹಾಂ, ಮುಗಿತವೆ. ಇವತ್ತಿನ ವ್ಯಾಪಾರದ ಲೆಕ್ಕ ಕೊಡಮ್ಮ ಅಂತ ಬಂದ. ಈಟೊತ್ನಲ್ಲ, ತಡ ಆಗೈತೆ. ನಾಳೆ ನೋಡಮ್ಮ. ಓಲ್ಡುಮ್ಮ. ಆವಾ ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.